ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಗೃಹ ಸಚಿವರಾದ ನಂತರ ಪೊಲೀಸ್ ಇಲಾಖೆ ಜೊತೆಗೆ ನಡೆಸಿದ ಮೊದಲ ಸಭೆಯಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಗರ್ಜಿಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ಹಿಂದೂ ಸಂಘಟನೆಗಳ ವಿರುದ್ಧ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಇದರ ಬಗ್ಗೆ ಮಾತನಾಡೋದಕ್ಕೆ ಹಿಂದೂ ಸಂಘಟನೆಯ ಮುಖಂಡರು ಭಾಸ್ಕರನ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಭಾಸ್ಕರನ್ ಅವರೇ ನಮಸ್ಕಾರ. ನಮಸ್ಕಾರ. ಈ ಸ್ಟೇಟ್ಮೆಂಟ್ ನಿಮಗೆ ಗಮನಕ್ಕೆ ಬಂತು ಅಂತ ಅನ್ಕೊಳ್ತೀನಿ. ಹೌದು, ನಮ್ಮ ಗಮನಕ್ಕೆ ಬಂದಿದೆ. ಎಸ್ ಸರ್, ಏನ್ ಹೇಳ್ತೀರಿ? ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಅವರ ತಂದೆಯವರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿ ಕೇಳಿ ಮೊದಲಿಂದಾನು ಅವರು ಮಾಡ್ಕೊಂಡ್ ಬಂದಿರೋಂತ ಕೆಲಸಗಳು ಕಾರ್ಯಗಳು ಎಲ್ಲ ಹಿಂದೂಗಳ ವಿರುದ್ಧ, ದೇವಸ್ಥಾನಗಳ ವಿರುದ್ಧ, ನಮ್ಮ ಆಚಾರ ವಿಚಾರ ನಂಬಿಕೆಗಳ ವಿರುದ್ಧ. ಈಗ ಒಂದು ಹೆಣ್ಣು ಮಗು ಕಷ್ಟದಲ್ಲಿ ಸಿಕ್ಕಾಕೊಂಡ್ರೆ ಪೊಲೀಸ್ನವರು ಬರ್ತಾರೆ, ಕೇಸ್ ಹಾಕ್ತಾರೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗತ್ತೆ. ಅದು ಒಂದು ಕಡೆ. ಆದ್ರೆ ನಮ್ಮ ಕಣ್ಣು ಮುಂದೆ ಆಗ್ತಾ ಇರುವಂತ ಅನ್ಯಾಯ, ದೌರ್ಜನ್ಯ, ಬಲಾತ್ಕಾರಗಳನ್ನ ತಡೆಯೋದಿಕ್ಕೆ ಸಂವಿಧಾನನೇ ನಮಗೆ ಅದರ ಹಕ್ಕನ್ನ ಕೊಟ್ಟಿದೆ. ಓಕೆ, ಇವರು ಇಷ್ಟೆಲ್ಲ ಮಾತನಾಡೋರು ಹೆಣ್ಣು ಮಕ್ಕಳ ಬಗ್ಗೆ ನಿಜವಾಗ್ಲೂ ಅಷ್ಟೊಂದು ಪ್ರೀತಿ ಕಾಳಜಿ ಇದ್ರೆ ನಿಮ್ಮ ವಾಹಿನಿ ಮುಖಾಂತರ ನಾನು ಅತ್ಯಂತ ಜವಾಬ್ದಾರಿಯುತವಾಗಿ ಹೇಳ್ತೇನೆ, ಬೆಂಗಳೂರು, ಮಂಗಳೂರು, ಉಡುಪಿ, ಬೆಳಗಾವಿ, ಹುಬ್ಳಿ, ಧಾರವಾಡ ಇಂಥ ಕಡೆಯೆಲ್ಲ ಫೀಮೇಲ್ ಮಸಾಜ್ ಪಾರ್ಲರ್ಗಳಿದೆ. ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಸಿಕ್ಕಾಪಟ್ಟೆ ದೌರ್ಜನ್ಯ ಆಗ್ತಾ ಇದೆ. ಯಾಕೆ ಅವುಗಳ ಮೇಲೆ ಕ್ರಮ ತಗೊಳ್ತಾ ಇಲ್ಲ? ಮಂತ್ಲಿ ಫಿಕ್ಸ್ ಆಗಿದೆ ಅಂತ ತಾನೇ. CCB ಅವ್ರಿಗೆ ಇಷ್ಟು ದುಡ್ಡು, ಲೋಕಲ್ ಪೊಲೀಸ್ನವ್ರಿಗೆ ಇಷ್ಟು ದುಡ್ಡು, ACP ಇಷ್ಟು ದುಡ್ಡು ಅಂತ ಹೋಗ್ತಾ ಇದೆ. ಅದು ಮಾಧ್ಯಮದವ್ರಿಗೂ ಗೊತ್ತಿದೆ, ಎಲ್ಲ ಜಗಜ್ಜಾಹೀರಾದು. ನಿಮಗೇನಾದ್ರೆ ಹೆಣ್ಣು ಮಕ್ಕಳ ಮೇಲೆ ಗೌರವ ಇದ್ರೆ, ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇದ್ರೆ, ಈ ಅನೈತಿಕ ಫೀಮೇಲ್ ಮಸಾಜ್ ಪಾರ್ಲರ್ ಸೆಂಟರ್ಗಳಿದೆಯಲ್ಲ, ಬೆಂಗಳೂರಿನಲ್ಲೇ 4,500 ಹೆಚ್ಚು ಮಸಾಜ್ ಪಾರ್ಲರ್ಗಳಿವೆ. ಅವನ್ನ ಮುಚ್ಚಂತ ಕೆಲಸ ಮಾಡಿ ನಾವು ನಿಮ್ಗೆ ಶಾಬಾಷ್ ಅಂತ ಹೇಳ್ತೀವಿ. ನಿಮಗೆ ಹಿಂದೂ ಧರ್ಮ, ಹಿಂದೂ ಸಂಘಟನೆಗಳು ಬಿಟ್ರೆ ಬೇರೆ ಇನ್ಯಾವ ಸಂಘಟನೆನೂ ನಿಮಗೆ ಕಾಣೋದಿಲ್ವಾ? ಯಾಕೆ ಹಿಂಗ್ ಮಾಡ್ತಿದ್ದೀರಿ ಸರ್? ಅವರು ಹಿಂದೂ ಸಂಘಟನೆಗಳೇ ಅಂತ ಮೆನ್ಷನ್ ಮಾಡಿಲ್ಲ. ಯಾವುದೇ ಸಂಘಟನೆಗಳು ಇಲ್ಲಿ ಹೆಣ್ಣು ಮಕ್ಕಳ ಪಾರ್ಟಿ ಮಾಡಿದ್ರೆ ಅವರ ಮೇಲೆ ದಾಳಿ ಮಾಡೋದಾಗ್ಲಿ, ಹೆಣ್ಣು ಮಕ್ಕಳ ಬಟ್ಟೆ ಬಗ್ಗೆ ಮಾತನಾಡೋದಾಗ್ಲಿ, ಇದನ್ನ ಮಾಡಿದ್ರೆ ಸಹಿಸೋದಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಹೆಣ್ಣು ಮಕ್ಕಳು ಪಬ್ಗಳಿಗೆ ಹೋಗ್ಲಿ, ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿಗೆ ಹೋಗ್ಲಿ, ಕುಡಿದು ತೇಲಾಡ್ಲಿ ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ದಾರಾ? ಅದಕ್ಕೆ ಸ್ವಾತಂತ್ರ್ಯನೇ ಇದೆಯಲ್ಲ ಸರ್, ಅದನ್ನ ಕೇಳಕ್ ನೀವ್ಯಾರು? ಸ್ವಾತಂತ್ರ್ಯ ಇದೆ ಸ್ವಾಮಿ, ಆದ್ರೆ ಅವರು ನಿಮ್ಮ ಮಕ್ಕಳಲ್ಲ. ಅವರು ಕಂಡವ್ರ ಮಕ್ಕಳು ಬಾವಿಗೆ ಬಿದ್ರೆ ಇವ್ರಿಗೇನು ಮತ ತಗೋತಾರೆ ಇವರು? ಹೆಣ್ಣು ಮಗುನ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಈಗ ಪ್ರಮೋದ್ ಮುತಾಲಿಕರು ಮಾತಾಡಿದ್ರು, ನಾನು ಕೇಳಿಸ್ಕೊಂಡೆ. ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗಬಾರದು ಅಂತ ಹೇಳಿ, ಅದು ಸರಿ ಇದೆ. ಸ್ವಾತಂತ್ರ್ಯವನ್ನ ಯಾವ್ದಕ್ಕೆ ಬಳಸಬೇಕು ಅದಕ್ಕೆ ಮಾತ್ರ ಬಳಸ್ಕೋಬೇಕಾಗತ್ತೆ. ಉದ್ದಟತನದ ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡಬಾರ್ದು. ಪ್ರಿಯಾಂಕ್ ಖರ್ಗೆ ಅವರು ಏನು ಅಲ್ಟಿಮೇಟ್ ಕಾನೂನು ಪಿಲ್ಲರ್ ಅಲ್ಲ ಈ ದೇಶಕ್ಕೆ. ಇವ್ರ ಮೇಲೆ ನಮಗೆ ಸೆಷನ್ಸ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಬೇರೆ ಬೇರೆ ಲೆವೆಲ್ಗಳಲ್ಲಿ ನಾವು ಅಪೀಲ್ಗಳನ್ನ ಸಲ್ಲಿಸಬಹುದು. ಈ ರೀತಿ ಧಮಕಿ ಹಾಕೋದನ್ನ ಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರು ನಿಜವಾಗಲೂ ಗೃಹ ಸಚಿವರಾಗಿ ಏನು ಸುಧಾರಣೆಗಳನ್ನ ತರಬೇಕು ಪೊಲೀಸ್ ಇಲಾಖೆಯಲ್ಲಿ ಅದನ್ನು ಮಾಡ್ಲಿ, ರೌಡಿಗಳನ್ನ ಮಟ್ಟ ಹಾಕ್ಲಿ. ಈ ರೀತಿ ಅನೈತಿಕ ಚಟುವಟಿಕೆಗಳು ಮಾಡುವಂತಹ ಮಸಾಜ್ ಪಾರ್ಲರ್ಗಳನ್ನ ಮುಚ್ಚಿಸ್ಲಿ. ರಾತ್ರಿ 1 ಗಂಟೆ 2 ಗಂಟೆ ತನಕ ಕಾರ್ಯನಿರ್ವಹಣೆ ಮಾಡಂತ ಬಾರ್ಗಳು, ವೈನ್ ಶಾಪ್ಗಳನ್ನ ಮುಚ್ಚಿಸ್ಲಿ. ಪೊಲೀಸ್ನವರು ಏನು ಇವರು ಎಂಜಲ್ ಕಾಸಿಗೆ ಆಸೆ ಪಟ್ಟು ಇವ್ರಿಗನ್ನೆಲ್ಲ ಕೆಲಸ ಮಾಡಕ್ ಬಿಡ್ತಾರಲ್ಲ, ಅದನ್ನೆಲ್ಲ ಕಂಟ್ರೋಲ್ ಮಾಡ್ಲಿ. ಆಗ ನಾವೇ ಪ್ರಿಯಾಂಕ್ ಖರ್ಗೆ ಅವ್ರ ಮನೆಗೆ ಹೋಗಿ ಅವ್ರ ಕಾಲಿಗೆ ಬಿದ್ದು ಅವ್ರಿಗೆ ಶಾಲು ಹಾಕಿ ಬರ್ತೀವಿ. ಓಕೆ ಸರ್, ಅವ್ರು ಹೇಳ್ತಾ ಇರೋದು ಇಷ್ಟೇ. ಅವ್ರು ಹೇಳೋದ್ರಲ್ಲಿ ನೋಡಿ, ಒಂದು ದೌರ್ಜನ್ಯ ಸಹಿಸೋದಕ್ಕೆ ಹೋಗ್ಬೇಡಿ ಹೆಣ್ಮಕ್ಳ ಮೇಲೆ. ನಿಮ್ಮ ಗುರಿನೂ ಅದೇ, ಹೆಣ್ಮಕ್ಳ ಮೇಲೆ ಯಾರೇ ದೌರ್ಜನ್ಯ ಮಾಡಿದ್ರು ಬಿಡಂಗಿಲ್ಲ, ಅಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ ನೀವು ಹೇಳ್ತೀರಿ. ಕರೆಕ್ಟ್ ಆಗಿದೆ. ಹೆಣ್ಮಕ್ಳ ಬಟ್ಟೆ ಬಗ್ಗೆ ಮಾತನಾಡೋದು ಅವ್ರಿಷ್ಟ ಅಲ್ವಾ? ಅವ್ರು ಯಾವ ತರ ಬಟ್ಟೆ ಹಾಕೊಳ್ತಾರ ಅವ್ರಿಗೆ ಬಿಟ್ಟಿದ್ದಲ್ವಾ? ಅದನ್ನ ಯಾಕೆ ಪ್ರಶ್ನೆ ಮಾಡಬೇಕು ಅನ್ನೋದು ಪ್ರಶ್ನೆ. ಸರಿ, ನೀವ್ ಹೇಳೋದು ಸರಿ ಇದೆ. ಆದ್ರೆ ನಮ್ಮ ದೇಶದ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ 2 ಸೆಕ್ಷನ್ ಇದೆ. ಯಾರೇ ಬಟ್ಟೆ ಹಾಕೊಂಡ್ರು ಇಟ್ ಶುಡ್ ನಾಟ್ ಬಿಕಮ್ ಪಬ್ಲಿಕ್ ಅಬ್ಸೀನಿಟಿ ಅಂತ ಹೇಳ್ತಾರೆ. ಅಂದ್ರೆ ಸಾರ್ವಜನಿಕವಾಗಿ ಬೇರೆ ಜನಕ್ಕೆ, ಬೇರೆ ನಾಗರಿಕರಿಗೆ
ಮುಜುಗರ ಆಗದೇ ಇರೋ ರೀತಿಯಲ್ಲಿ ಬಟ್ಟೆಗಳನ್ನ ತೊಡಬೇಕು ಅಂತ ಹೇಳಿ ಆ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ಅದನ್ನ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಅಬ್ಸೀನ್ ಬಿಹೇವಿಯರ್ ಇನ್ ಪಬ್ಲಿಕ್, ಅಬ್ಸೀನ್ ಕ್ಲೋತಿಂಗ್ ಇನ್ ಪಬ್ಲಿಕ್, ಎಷ್ಟು ಕೇಸ್ಗಳು, ಸಾವಿರಾರು ಕೇಸ್ಗಳು ಬಿದ್ದವೆ. ಪೊಲೀಸ್ನವರು ಮಾಡಕ್ ಕೆಲಸವಿಲ್ಲ ಈ ಕೇಸ್ಗಳನ್ನ ಹಾಕ್ತಾರಾ ಹೇಳಿ? ಓಕೆ, ಸೊ ಅದನ್ನ ನೀವೇ ಯಾಕೆ ಹೋಗಿ ಕೇಳಬೇಕು? ಸಂಘಟನೆ ಯಾಕೆ ಕೇಳಬೇಕು? ನೋಡಿ, ಸಂಘಟನೆಗಳಿಗೆ, ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಪರಿಸರ ಪ್ರೇಮಿಗಳ ಸಂಘಟನೆಗಳು, ಎಲ್ಲಾ ಸಂಘಟನೆಗಳು ಅವ್ರದೇ ಆದಂತಹ ಒಂದು ಕಾರ್ಯಕ್ರಮಗಳನ್ನ, ರೂಪುರೇಷೆಗಳನ್ನ ಅವ್ರು ಹಾಕೊಂಡಿರ್ತಾರೆ. ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡೋರು ನಾವು, ನಮ್ಮ ಹಿಂದೂ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ರೆ ಅವರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳುವಂತಹ, ಅಂದ್ರೆ ಕಾನೂನು ವ್ಯಾಪ್ತಿಯನ್ನ ಮೀರಿ ಮಾಡುವುದಿಲ್ಲ, ಸಾಂವಿಧಾನಿಕ ಮಾರ್ಗಗಳನ್ನು ನಾವು ಮೀರೋದಿಲ್ಲ. ಆದರೆ ಆ ಸಾಂವಿಧಾನಿಕ ಚೌಕಟ್ಟಿನಲ್ಲಿ, ಕಾನೂನಿನ ಚೌಕಟ್ಟಿನಲ್ಲೇ ನಾವು ನಮ್ಮ ಕೆಲಸವನ್ನ ಮಾಡ್ತೀವಿ. ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ನಾವು 100ಕ್ಕೆ 100 ನಾವು ರಕ್ಷಣೆ ಮಾಡ್ತೀವಿ. ಒಂದಲ್ಲ, ಎರಡಲ್ಲ, 10 ಅಲ್ಲ, 100 ಕೇಸ್ ಹಾಕ್ಲಿ, ಅದನ್ನ ಕೋರ್ಟ್ಗಳಲ್ಲಿ ಯಾವ ರೀತಿ ಫೇಸ್ ಮಾಡಬೇಕು ಅಂತ ಹಿಂದೂ ಸಂಘಟನೆಗಳಿಗೆ, ಹಿಂದೂ ಕಾರ್ಯಕರ್ತರಿಗೆ, ಹಿಂದೂ ಮುಖಂಡರಿಗೆ ನಮಗೆ ಗೊತ್ತಿದೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಶಿವಸೇನೆಯ ವಕ್ತಾರ ಭಾಸ್ಕರನ್ ಅವರ ಮಾತು. ಸಹಜವಾಗಿ ಏನು ಹೇಳ್ತಾ ಇದ್ದಾರೆ ಅವರು, ಕೇವಲ ಹಿಂದೂ ಸಂಘಟನೆಗಳು ಮಾತ್ರ ಗೃಹ ಸಚಿವರ ಕಣ್ಣಿಗೆ ಕಾಣಿಸ್ತಾ ಇದ್ದಾವಾ? ಇದು ಹಿಂದೂ ಮುಖಂಡರುಗಳ ಮಾತು. ಕೇವಲ ಹಿಂದೂ ಸಂಘಟನೆಗಳು ಮಾತ್ರ ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಾವಾ? ದೌರ್ಜನ್ಯ ಯಾರೇ ಮಾಡಿದ್ರೂ ತಪ್ಪೇ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರು ತಪ್ಪು, ಗಂಡು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರು ತಪ್ಪು, ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರು ತಪ್ಪು. ದೌರ್ಜನ್ಯ ಮಾಡಬೇಕು ಅಂತ ಯಾರೂ ರೈಟ್ಸ್ ಕೊಟ್ಟಿಲ್ಲ ಯಾರಿಗೂ. ಜೊತೆಗೆ ಹೀಗೇ ಇರಬೇಕು. ಹೌದು, ಒಂದಿಷ್ಟು ಕಾನೂನಿದೆ, ಅದರ ಪ್ರಕಾರ ಜನ ಬದುಕ್ತಾನೇ ಇದ್ದಾರೆ. ಬಟ್ ಇಲ್ಲಿ ಗೃಹ ಸಚಿವರು ಹೇಳ್ತಾ ಇರೋದೇನು, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಸಹಿಸಬೇಡಿ ಅಂತ ಹೇಳಿ. ಎಕ್ಸಾಕ್ಟಾಗಿ ಅದರ ರೈಟ್ ಇದೆ, ಸರಿ ಇದೆ. ಹೆಣ್ಣು ಮಕ್ಕಳ ಬಟ್ಟೆ ಬಗ್ಗೆ ಮಾತನಾಡೋದು, ಹೆಣ್ಣು ಮಕ್ಕಳ ಪಾರ್ಟಿ ಮಾಡಿದರೆ ಅವರ ಮೇಲೆ ದಾಳಿ ಮಾಡೋದು, ಇದೆಲ್ಲ ಸಹಿಸೋದಕ್ಕೆ ಹೋಗಬೇಡಿ ಅನ್ನೋ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು.